ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಟೀಮ್ ಅವರು ಇನ್ನೊಬ್ಬ ಕಂಟೆಸ್ಟೆಂಟ್ ಹೆಸರನ್ನ ರಿವೀಲ್ ಮಾಡಿದ್ದಾರೆ ಆಲ್ರೆಡಿ. ಇವರಂತರೂ ಟ್ರೋಲರ್ಸ್ಗಳಿಗೆ ಹಬ್ಬನೇ ಅಂತ ಹೇಳ್ಬೋದು. ಇನ್ಮೇಲೆ ಇವ್ರು ಬಂದಿರೋದ್ರಿಂದ ಇವರು ತುಂಬಾ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದಾರೆ ಅವ್ರು ಮಾತಾಡೋ ಕನ್ನಡ ಭಾಷೆಗೆ. ಯಾರಪ್ಪ ಅಂದರೆ ರಕ್ಷಿತಾ ಶೆಟ್ಟಿ ಅಂತ. ನೀವು ನೋಡಿರ್ತೀರ ಟ್ರೋಲ್ ಪೇಜ್ಗಳಲ್ಲಿ ಮತ್ತು ಇವರ ಇನ್ಸ್ಟಾಗ್ರಾಮಲ್ಲಿ ಕೂಡ. ಇವರು ತುಂಬಾ ಕನ್ನಡವನ್ನು ವಿಭಿನ್ನವಾಗಿ ಮಾತಾಡ್ತಾರೆ ಅನ್ನೋಕೆ ಅವ್ರಿಗೆ ಬರೋದಿಲ್ಲ ಅಂತ ಹೇಳ್ಬೋದು. ಕನ್ನಡನೇ ಬರದೇ ಇರೋರನ್ನ ಕನ್ನಡದ ಬಿಗ್ ಬಾಸ್ಗೆ ತೊಗೊಂಡಿರೋದು ಒಂದು ರೀತಿ ಪಾಸಿಟಿವ್ ಕೂಡ ಆಗ್ಬೋದು, ನೆಗೆಟಿವ್ ಕೂಡ ಆಗ್ಬೋದು. ಇವರು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ, ಆಡ್ತಾರೆ, ಜನರ ಮನಸ್ಸನ್ನು ಗೆಲ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೊರಗಡೆ ಇರೋದಕ್ಕೂ ಕಂಟೆಂಟ್ ಕ್ರಿಯೇಟ್ ಮಾಡಿ ಮಾತಾಡಿ ವಿಡಿಯೋಗಳನ್ನ ಮಾಡೋದಕ್ಕೂ ರಿಯಲ್ ಆಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇವರು ತಮ್ಮ ಹೆಸರನ್ನು ಒಂದು ಸ್ವಲ್ಪ ಹಾಳು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದನ್ನು ಇಲ್ಲಿ ತಿದ್ಕೊಳ್ಳೋ ಅಂಥ ಅವಕಾಶ ಕೂಡ ಇದೆ. ಇವರು ಮಾತಾಡೋದ್ರಿಂದ ತುಂಬಾ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ. ಸೊ ಇನ್ಮೇಲೆ ಹೇಗಿರ್ತಾರೆ ಅಂತ ನೋಡಬೇಕು. ಅದು ಅಲ್ಲದೆ ಇವ್ರದ್ದು ಒಂದು ಕನ್ನಡ ಮಾತಾಡೋದಿಲ್ಲ ಅಂತ ಒಂದು ಸರ್ತಿ ಬೆಂಗಳೂರಿಗೆ ಬಂದಾಗ ಏನೋ ಹೇಳಿ ತುಂಬಾ ಟ್ರೋಲ್ ಆಗಿತ್ತು. ಅದರಿಂದ ನೆಟ್ಟಿಗರು ತುಂಬಾ ಆಕ್ರೋಶಗೊಳ್ತಿದ್ದಾರೆ. ಇಂಥವ್ರನ್ನೆಲ್ಲ ಬಿಗ್ ಬಾಸ್ಗೆ ಕರ್ಕೋಬೇಕಿತ್ತ ಅಂತ. ಮೇ ಬಿ ಇವ್ರನ್ನ ತಗೋಬಾರ್ದಿತ್ತೇನೋ ಅಂತ ನನ್ನ ಅಭಿಪ್ರಾಯ ಕೂಡ. ನೋಡೋಣ ಇನ್ನು ಮುಂದೆ ಯಾವ ರೀತಿ ಆಟ ಆಡ್ತಾರೆ, ಏನೇನು ಮಾಡ್ತಾರೆ ಅಂತ. ಆಲ್ರೆಡಿ ಇವರಂತರೂ ಟ್ರೋಲ್ ಪೇಜ್ಗಳಲ್ಲಂತರೂ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಇವರು ಮೂಲತಃ ಕರಾವಳಿ ಭಾಗದವರಾಗಿದ್ದಾರೆ. ಆದ್ದರಿಂದ ಇವ್ರಿಗೆ ಕನ್ನಡ ಅಷ್ಟೊಂದು ಬರಲ್ಲ. ತಮಿಳು, ತೆಲುಗು, ಹಿಂದಿನ ಮತ್ತು ಕನ್ನಡನ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾರೆ ಅಂತ ಹೇಳ್ಬೋದು. ಇಂಗ್ಲೀಷ್ನೂ ಕೂಡ ಮಿಕ್ಸ್ ಮಾಡ್ಕೋತಾರೆ. ಆ ಮುದ್ದೆ ಅದು ತಿನ್ನೋ ವಿಡಿಯೋ ಕೂಡ ಇವ್ರದ್ದು ತುಂಬಾ ವೈರಲ್ ಆಗಿತ್ತು. ನೋಡೋಣ ಈ ಬಿಗ್ ಬಾಸ್ ಮನೆಯಲ್ಲಿ ಏನು ಕಮಾಲ್ ಮಾಡ್ತಾರೋ ಅಂತ. ಇವರು ಹೆಸರನ್ನ ಉಳಿಸ್ಕೋತಾರ ಇಲ್ಲ ಇನ್ನೂ ಹಾಳು ಮಾಡ್ಕೋತಾರ, ಏನು ಆಗ್ತಾರೆ ಅಂತ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ. ಹಾಗೆಯೇ ನಿಮಗೆ ಈಗಾಗಲೇ ಬಂದಿರುವಂಥ 5 ಜನರ ಕಂಟೆಸ್ಟೆಂಟ್ಗಳ ಹೆಸರಲ್ಲಿ ಯಾವ ಕಂಟೆಸ್ಟೆಂಟ್ ನಿಮಗೆ ತುಂಬ ಇಷ್ಟ ಆದರು ಮತ್ತು ತುಂಬ ದಿನ ಇರ್ತಾರೆ, ಫಿನಾಲೆವರೆಗೂ ಇರ್ತಾರೆ ಅಂತ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ಮತ್ತೆ ಯಾರು ಬರ್ತಾರೆ, ಏನೇನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ತೆ.